ಈ ಪ್ರಕರಣದಲ್ಲಿ ಸೌಜನ್ಯ ಅವರ ಪ್ರಕರಣದಲ್ಲಿ ವಕೀಲರಾಗಿರುವಂತಹ ಮೋಹಿತ್ ಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರಿ, ಈಗ ಅಕ್ವಿಟಲ್ ಕಮಿಟಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಗಿರೀಶ್ ಮಟ್ಟಣ್ಣನವರವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ದಾಖಲೆಯ ಅಂಶ ಏನು ಅಂತ ಹೇಳಿದ್ರೆ, MR ಬಾಲಕೃಷ್ಣ ಈ ಕೇಸ್ನಲ್ಲಿ ಸೌಜನ್ಯ ಅವರ ಪರ ವಕಾಲತ್ತನ್ನು ವಹಿಸಿದಂಥವರು, ಅವರು ಪಡೆದಂತಹ RTI ಮಾಹಿತಿಯ ಪ್ರಕಾರ ಅಕ್ವಿಟಲ್ ಕಮಿಟಿ ಈ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಏನಂತೀರಿ ಇದ್ರ ಬಗ್ಗೆ? ಸರ್, ಅವರು ತೀರ್ಮಾನ ತಗೊಂಡಿರೋದು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಸಮಸ್ಯೆ ನಮಗೆ ಗೊಂದಲ ಇರುವಂತದ್ದು ಏನಂದ್ರೆ, ತೀರ್ಮಾನ ತಗೊಂಡಿರೋದು ಯಾವಾಗ ತಗೊಂಡು ಬಿಟ್ಟು 4 ತಿಂಗಳು ಆಯ್ತು. ಡಿಸೆಂಬರ್ 30ಕ್ಕೆ ಅಕ್ವಿಟಲ್ ಕಮಿಟಿ ಅವರು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡಿದ್ದಾರೆ. 2ನೇ ತಾರೀಕು ಡಿಸಿಷನ್ ಆಗಿದೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಯಾಕೆ ನೀವು ಅದನ್ನು ಮುಚ್ಚಿಕೊಂಡು ಕೂತಿದ್ದೀರಿ ಅಂತ. ನೋಡಿ, ಮೊನ್ನೆ ಧರ್ಮಸ್ಥಳದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋದಾಗ ಮನೆಯವರು ಅಪ್ಲಿಕೇಶನ್ ಕೊಟ್ಟಾಗ ಆ ಜಜ್ಮೆಂಟ್ ಕೊಡಮ್ಮ, ಅದರ ಬಗ್ಗೆ ನಾನು ಆಕ್ಷನ್ ತಗೋತೀವಿ ಅಂತ ಹೇಳಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು. 4 ತಿಂಗಳು ಹಿಂದೆ ಆದಂತ ಒಂದು ಆರ್ಡರ್ಗೆ ಉಪಮುಖ್ಯಮಂತ್ರಿಗೆ ನಾಲೆಜೇ ಇಲ್ವಾ? ಒಂದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರತಿಭಟನೆ ಹೋರಾಟಗಳೆಲ್ಲ ಮೋಹಿತ್ ಅವರೇ, ಹೇಳಿ. ಈಗ ಅಕ್ವಿಟಲ್ ಕಮಿಟಿಯಲ್ಲಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಕ್ವಿಟಲ್ ಕಮಿಟಿ ಈಗ ರಿವ್ಯೂ ಮೀಟಿಂಗ್ ಮಾಡುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸೌಜನ್ಯ ಕಡೆಯವರಿಗೆ ನೋಟಿಸ್ ಕೊಡುವಂತಹ ನಿಯಮಗಳಿಲ್ವಾ ಅಂತ, ಅಂದ್ರೆ ಯಾರು ವಿಕ್ಟಿಮ್ ಸೈಡ್ ಇದ್ದಾರೆ ಅವರಿಗೆ? ಇಲ್ಲ, ಆ ಪ್ರೊಸೀಜರ್ ಏನಿಲ್ಲ, ಅದು ಅವರೇ ಮಾಡುವಂತದ್ದು. ಮನೆಯವರಿಗೆ ನೋಟಿಸ್ ಕೊಡ್ಬೇಕಾದ ಏನಿಲ್ಲ ಅದರಲ್ಲಿ. ಆದ್ರೆ ಡಿಸಿಷನ್ ತಗೊಂಡಾದ್ಮೇಲೆ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ. ಕಾಪಿ ಟು ಏನು ವಿಕ್ಟಿಮ್ ಫ್ಯಾಮಿಲಿ ಇದ್ದದ್ದು ಅದು ಕೂಡ ಕೊಡ್ಲಿಲ್ಲ. ಕಾಪಿ ಟು CBI-ನವರಿಗೂ ಕೂಡ ಮಾಡ್ಲಿಲ್ಲ ಇವರು. ನಾನು ಡಿಸಿಷನ್ ತಗೊಂಡಿರೋ ಕಾಪಿನ ಓದಿದೆ, ಅಲ್ಲಿ ಯಾವುದೇ CBI-ನವರಿಗೆ ರೆಕಮೆಂಡ್ ಮಾಡ್ಲಿಲ್ಲ. ಅವರು ರೆಕಮೆಂಡ್ ಮಾಡಿದರೆ ಕಾಪಿ ಯಾವುದು ಕೊಡ್ಲಿಲ್ಲ. ಮೋಹಿತ್ ಅವರೇ, ಹೇಳಿ. ಸರ್, ಈಗ ಅಕ್ವಿಟಲ್ ಕಮಿಟಿ ಇದರಲ್ಲಿ ಒಂದು ಇದೆ, ರೆಸ್ಪಾಂಡೆಂಟ್ ನಂಬರ್ 8 ಅಂತ ಹೇಳಿ CBI, ಆಮೇಲೆ ರೆಸ್ಪಾಂಡೆಂಟ್ ನಂಬರ್ 7 ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರನ್ನ ರೆಸ್ಪಾಂಡೆಂಟ್ ಅಂತ ಮಾಡಿದ್ದಾರೆ. ಸೊ ಅಕ್ವಿಟಲ್ ಕಮಿಟಿ ಈಗ ನಿಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಂತ ಪೂರ್ಣ ಪ್ರಮಾಣದ ದಾಖಲೆ ಇರೋದ್ರಿಂದ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ರೆಸ್ಪಾನ್ಸ್ ಬಂದಿದೆಯಾ CBI-ನಿಂದ ಅಥವಾ ಬೆಳ್ತಂಗಡಿ ಪೊಲೀಸಿಂದ? ಸರ್, ಯಾವುದು ಬಂದಿಲ್ಲ ಇಲ್ಲಿವರೆಗೆ. ಈ ಡಾಕ್ಯುಮೆಂಟ್ ಏನಿದೆ, MR ಬಾಲಕೃಷ್ಣ ಅವರು RTI-ಯಲ್ಲಿ ಹಾಕಿ ತಗೊಂಡಂತ ಡಾಕ್ಯುಮೆಂಟ್, ಅದು ಈ ಡಾಕ್ಯುಮೆಂಟ್ ಪ್ರಕಾರ ಅವರು ಆದೇಶ ಆಗಿರೋದು 2ನೇ ತಾರೀಕು ಜನವರಿ ತಿಂಗಳಲ್ಲಿ 2025. ಇವಾಗ ನಾವು ಏಪ್ರಿಲ್ ಅಲ್ಲಿ ಇದ್ದೀವಿ. ನಾವು 4 ತಿಂಗಳು ಆಯ್ತು, ಯಾವುದೇ ಕೋರ್ಟ್ ಮುಂದೆ ಹೋಗ್ಲಿಲ್ಲ. ಒಂದು ಎಕ್ವಿಟಲ್ ಕಮಿಟಿ ಅತಿ ಶೀಘ್ರವಾಗಿ ಮಾಡ್ಬೇಕು ಅಂತ ಚಂದಪ್ಪ ಗೌಡ್ರು ತೀರೋದ್ಮೇಲೆ ಕುಸುಮಾವತಿ ಅವರು, ಒಂದು ವಿಕ್ಟಿಮ್ ತಾಯಿಯವರು ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಆ ರಿಟ್ ಪಿಟಿಷನ್ ಅಲ್ಲಿ ಕೂಡ ನೋಟಿಸ್ ಆಗಿದೆ. ಅವಾಗಲೂ ಕೂಡ ಗವರ್ಮೆಂಟ್ ನವರು ಏನು ಉತ್ತರ ಕೊಡ್ಲಿಲ್ಲ. ಕೇವಲ ಆರ್ಡರ್ ಮಾಡಿ ಅವರ ಆಫೀಸಲ್ಲಿ ಇಟ್ಕೊಂಡು ಬಿಟ್ರೆ ಬೇರೆ ಏನು ಆಗ್ಲಿಲ್ಲ ಇದರಲ್ಲಿ ಅಂತ. ಈಗ ನೆಕ್ಸ್ಟ್ ಏನ್ ಸರ್ ಲೀಗಲ್ ಪ್ರೊಸೀಜರ್ ಏನು? ಈಗ ನಿರ್ದಿಷ್ಟ ಪ್ರೊಸೀಜರ್ ಅಂದ್ರೆ ನಾವು ರೆಪ್ರೆಸೆಂಟೇಷನ್ ರೆಡಿ ಮಾಡಿದ್ದೇವೆ ಈಗ CBI-ನವರಿಗೆ ಕೊಡಕ್ಕೆ. ಅದರಲ್ಲಿ ಕೂಡ ಈ ಆರ್ಡರ್ ಅಲ್ಲಿ ಕೂಡ ಅವರು ಹೇಳಿರೋದು, CBI-ನವರು ನಮಗೆ ರೆಕಮೆಂಡ್ ಮಾಡಿದ್ರೆ ನಾವು ಅವರ ಬಗ್ಗೆ ಆಕ್ಷನ್ ತಗೋಬಹುದು ಅಂತ. ಅಂದ್ರೆ CBI ಅಧಿಕಾರಿಗಳ ಮೇಲೆ ನಮಗೆ ಆಕ್ಷನ್ ತಗೊಳಕ್ಕೆ ಬರಲ್ಲ, ಅದಕ್ಕೋಸ್ಕರ CBI-ನವ್ರು ಮಾಡ್ಬೇಕು ಅಂತ ಇವ್ರದ್ದು ಆದೇಶ ಇರುವ ಕಾರಣ CBI-ನವ್ರು ರೆಕಮೆಂಡ್ ಮಾಡಿದ್ರೆ ನಾವು ಇದು ಮಾಡ್ತೇವೆ ಅಂತ. ಈಗ CBI ನಮ್ಮ ಆಫೀಸರ್ಗಳ ಮೇಲೆ ಆಕ್ಷನ್ ತಗೋತೇವೆ ಅಂತ. ಈಗ ಮೊನ್ನೆ DK ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ರು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತೇಳಿ. ಹೌದು. ಈಗ ಸದ್ಯಕ್ಕೆ ಈಗ ನಾವು ಆರ್ಡರ್ ಕಾಪಿಯ ಸಾರಾಂಶವನ್ನ ಗಮನಿಸಿದ್ರೆ ನಾವು ಅದೀಗ ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಇದ್ದಂಗಿಲ್ಲ. ಈಗ ಏನಿದ್ರು ಕೂಡ CBI ಶುಡ್ ರೆಕಮೆಂಡ್. ಈಗ ಹೌದು, ಈಗ ಆ ಸಂದರ್ಭದಲ್ಲಿ ಈಗ CBI-ಗೆ ಇಂಥದ್ದೊಂದು ಅಧಿಕಾರಿಗಳ ವಿರುದ್ಧ ಕ್ರಮಗಳನ್ನ ಮಾಡ್ಲಿಕ್ಕೆ ಶಿಫಾರಸು ಅಂತ ಹೇಳಿದ್ರೆ ನಾವು ಈಗ ಯಾರ ಮೇಲೆ ಒತ್ತಡ ಹಾಕ್ಬೇಕು ಅಂತೇಳಿ, ಅದರ್ ದನ್ ನಾನು ಲೀಗಲ್ ಪ್ರೊಸೀಜರ್ ಅನ್ನ ಹೊರತುಪಡಿಸಿ ಕೇಳ್ತಾ ಇರುವಂತದ್ದು, ಪೊಲಿಟಿಕಲ್ ಪ್ರೆಷರ್ ನಾನು ಕೇಳ್ತಾ ಇರುವಂತದ್ದು. ಸೆಂಟ್ರಲ್ ಗವರ್ಮೆಂಟ್ಗೆ ಮಾಡ್ಬೇಕಾಗತ್ತೆ ನಾವು ಈಗ. CBI ಅಂಡರ್ ಸೆಂಟ್ರಲ್ ಗವರ್ಮೆಂಟ್.
ಸೊ ಈಗ ಸುಪ್ರೀಂ ಕೋರ್ಟ್ಗೆ ಏನಾದ್ರೂ ಹೋಗುವಂತ ಸಾಧ್ಯತೆ ಇದೆಯಾ ಸರ್ ನಿಮ್ ಕಡೆಯಿಂದ? ಇಲ್ಲ, ಸುಪ್ರೀಂ ಕೋರ್ಟ್ ಅಲ್ಲ, ರಿಟ್ ಪಿಟಿಷನ್ ಸಿಬಿಐ ನವರು ಪಾರ್ಟಿ ಮಾಡಿ ನೀವು ಇಲ್ಲಿ ಹೈಕೋರ್ಟ್ ಅಲ್ಲೇ ಹಾಕ್ಬೋದು, ಏನ್ ತೊಂದರೆ ಏನಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ದು ಏನಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಗೆ ಹೋಗಿದೆ, ಅದು ಪೆಂಡಿಂಗ್ ಇದೆ. ಅಂದ್ರೆ ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಲ್ರೆಡಿ ಒಂದು ರಿಟ್ ಪಿಟಿಷನ್ ಅನ್ನ ಡಿಸ್ಮಿಸ್ ಮಾಡಿದ್ದಾರೆ. ಈಗ 2024ರಲ್ಲಿ ಡಿವಿಷನಲ್ ಬೆಂಚ್, ಅದರಲ್ಲೂ ಕೂಡ ಈ ಅಕ್ವಿಟಲ್ ಕಮಿಟಿಯನ್ನ ನೀವು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಿದೆ. ಬಟ್ ಅದರಲ್ಲಿ ಎಕ್ಸಾಕ್ಟ್ಲಿ ಅದನ್ನು ಹೊರತುಪಡಿಸಿದ್ರೆ ಕರ್ನಾಟಕ ಹೈಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಏನು ಹೇಳಲಿಲ್ಲ. ಸೊ ಈಗ ಅಕ್ವಿಟಲ್ ಕಮಿಟಿ ಒಂದು ನಿರ್ಧಾರಕ್ಕೆ ಬಂದಾಗಿದೆ, ನಾವು ನಿರ್ಧಾರ ತೆಗೆದುಕೊಳ್ಳಕ್ಕಾಗಲ್ಲ, ಸಿಬಿಐ ರೆಕಮೆಂಡ್ ಮಾಡಬೇಕು ಅಂತೇಳಿ. ಸಿಬಿಐ ಮೇಲೆ ಒತ್ತಡ ಹಾಕ್ಲಿಕ್ಕೆ ಏನು ಕಾನೂನಾತ್ಮಕ ಅವಕಾಶಗಳೇನಿದೆ ಅಂತ? ರಿಟ್ ಪಿಟಿಷನ್ ಹಾಕಬೇಕು, ತಿರ್ಗಾ ಹೈಕೋರ್ಟ್ ಅಲ್ಲಿ ಇನ್ನೊಂದು ರಿಟ್ ಪಿಟಿಷನ್ ಹಾಕಬೇಕು, ಸಿಬಿಐ ನವರನ್ನು ಪಾರ್ಟ್ ಮಾಡಿ. ಅದಕ್ಕೋಸ್ಕರ ನಾವು ರೆಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀವಿ. ಮಂಡೇ ಅದನ್ನ ರೆಪ್ರೆಸೆಂಟೇಷನ್ ಸಿಬಿಐಗೆ ಕಳಿಸ್ಕೊಡ್ತೇವೆ. ಆಮೇಲೆ 15 days ವೇಟ್ ಮಾಡಿ ಆಮೇಲೆ ರಿಟ್ ಪಿಟಿಷನ್ ಖಂಡಿತ ಆಗ್ತೇವೆ. ಸೊ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಬಹುದು ಸರ್ ನಿಮ್ ಪ್ರಕಾರ? ಪ್ರಕರಣ ನೋಡಿ, ಇದರ ಬಗ್ಗೆ ನೀವೇ ನೋಡಿದಾಗೆ ಇಲ್ಲೀಗ ಈ RTI ಅಲ್ಲಿ MR ಬಾಲಕೃಷ್ಣ ಅವರು ಹಾಕಿಲ್ಲ ಅಂದಿದ್ರೆ ಈ ವಿಷಯ ನಮ್ಗೆ ಇನ್ನೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಸುಮ್ಮನೆ ಆರ್ಡರ್ ಮಾಡಿ ಅವರ ಆಫೀಸಲ್ಲಿ ಇಟ್ಕೊಂಡು ಬಿಟ್ಟು ಬೇರೆ ಏನಾಗಿಲ್ಲ. ಯಾಕಂದ್ರೆ ಮೊನ್ನೆ ನಾವು ನೋಡಿದಾಗೆ DK ಶಿವಕುಮಾರ್ ಅವರು ಕೂಡ ನಾವು ಅದರ ಬಗ್ಗೆ ತನಿಖೆ ಆದೇಶ ಮಾಡ್ತೇನೆ ಅಂತ ಹೇಳಿದ್ರು ಅವತ್ತು. ಅಂದ್ರೆ ಅವರಿಗೂ ಆ ನಾಲೆಜ್ ಇಲ್ಲ ಅಂತ ಆಯ್ತು. ಒಂದು ವೇಳೆ ನಾಲೆಜ್ ಇದ್ದು ಅವರು ಆ ತರ ಮಾತಾಡಿದ್ರೆ ಯಾಕೆ ಮಾತಾಡಿದ್ದಾರೆ ಅಂತ ಹೇಳಿ ಅವರೇ ಅದರ ಬಗ್ಗೆ ಆನ್ಸರ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಡಿಲೇ ಟ್ಯಾಕ್ಟಿಕ್ಸ್ ಯೂಸ್ ಮಾಡದೇ ಇರ್ತಾರೆ ಅಷ್ಟೇ, ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ. ಈಗ ಒಂದು ಹಂತದಲ್ಲಿ ಯಾವಾಗ ಸೌಜನ್ಯ 2012ರಲ್ಲಿ ಡೆತ್ ಆದಾಗ ಯಾವಾಗ ವಿಟ್ನೆಸ್ ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡಿದ್ರು, ಒಂದು ಹಂತ ಅದು ಯಾವುದು ನಿಜವಾದ ಆರೋಪಿಗಳನ್ನು ಸರ್ವೈವ್ ಮಾಡುವಂತ ಒಂದು ಹಂತ ಹೋಗೋ ಬಾರಿ ನೀಟಾಗಿ ಅದನ್ನು ಪೂರೈಸಿದ್ದಾರೆ ಯಾರು ಅಫಿಷಿಯಲ್ಗಳು. ಈಗ ಎರಡನೇ ಹಂತ ಅಫಿಷಿಯಲ್ಗಳಿಗೆ ಈಗ ಅವರು ನಮ್ಮನ್ನು ಸೇವ್ ಮಾಡಿದಾರಲ್ಲ, ಈಗ ನಮ್ಮ ಸರದಿ, ನಾವು ಅವರನ್ನು ಸೇವ್ ಮಾಡುವಂತ ಸರದಿ, ಆ ಸರದಿಯ ಭಾಗವಾಗಿ ಇದು ಡಿಲೇ ಟ್ಯಾಕ್ಟಿಕ್ಸ್ ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಇಲ್ಲದಿದ್ರೆ 2 ವರ್ಷ ಬೇಕಾಗಿರ್ಲಿಲ್ಲ. ಇದು ನಮಗೆ ಬರಲ್ಲ, ಸಿಬಿಐನವರು ಚಾರ್ಜ್ ಶೀಟ್ ಹಾಕಿರೋದು, ಅದು ಸಿಬಿಐನವರು ಅದರ ಬಗ್ಗೆ ತನಿಖೆ ಮಾಡ್ಬೇಕು ಅನ್ನೋ ಅಂತ ಹೇಳೋದಕ್ಕೆ 2 ವರ್ಷ ಬೇಕಾ ಯಾವ್ದಾದ್ರು ಒಂದು ಆಫೀಸರ್ಗೆ? 2 ವರ್ಷ ಏನು ಬೇಕಾಗಿರ್ಲಿಲ್ಲ. ಸುಮ್ಮನೆ ಡಿಲೇ. ಆರ್ಡರ್ ಆದ ನಂತರನೂ ಕೂಡ ಈಗ ಸಿಬಿಐನವರಿಗೆ 3 ತಿಂಗಳಾಯ್ತು, ಆರ್ಡರ್ ಆಗಿ 3-4 ತಿಂಗಳಾಯ್ತು. ಸರಿಯಾಗಿ ಅದರ ಬಗ್ಗೆ ಆಕ್ಷನ್ ತಗೊಳ್ಳೋದಿದ್ರೆ ಸಿಬಿಐನವರಿಗೂ ಮಾಡ್ಬೋದಿತ್ತು, ಈಗ ಮುಗಿಸ್ಕೊಡ್ಬೋದಿತ್ತು. ಇವಾಗ ಯಾರಿಗೂ ಬೇಕಾಗಿಲ್ಲ ಅಂತ, ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳು ಸೇರಿ ಒಂದಾಗಿ ಮಾಡ್ತಾ ಇರುವಂತ ಒಂದು ಇದು ನಾಟಕದ ಒಂದು ಪಾತ್ರಗಳೆಲ್ಲ. ಈಗ ಮರು ತನಿಖೆಯ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಸರ್ ಇದರಲ್ಲಿ? ನೋಡಿ, 100% ಇದನ್ನೆಲ್ಲ ಈ ಡಿಲೇ ಟ್ಯಾಕ್ಟಿಕ್ಸ್ ಏನು ಯೂಸ್ ಮಾಡಿದ್ದಾರೆ 100% ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಇದರಲ್ಲಿ ಬೇರೆ ಅವರು ಇನ್ವಾಲ್ವ್ ಆಗಿದ್ದಾರೆ. ಇಲ್ದಿದ್ರೆ ಅಕ್ವಿಟಲ್ ಕಮಿಟಿ ಮಾಡಿ ಕೂಡ ಇವರು ಯಾರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನವರು ನಮಗೆ ಅದರ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ಲಿಕ್ಕಿದ್ದೇವೆ. ಅದು 100% ನಮಗೆ ಅದರ ಲಾಭ ಖಂಡಿತ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಪಡ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಮೋಹಿತ್ ಕುಮಾರ್ ಅವರೇ. ಸೌಜನ್ಯ ಪರ ವಕೀಲರು ಹೇಳ್ತಾ ಇದ್ದಾರೆ, ಕರ್ನಾಟಕ ಹೈಕೋರ್ಟ್ಗೆ ನಾವು ಪಿಟಿಷನ್ ಅನ್ನ ಸಲ್ಲಿಕೆ ಮಾಡ್ತೀವಿ. ಒಂದ್ಸಲ ಸಿಬಿಐನವರ ಗಮನಕ್ಕೆ ತಂದು ಅವರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಎನ್ನುವಂಥದ್ರ ಆಧಾರದ ಮೇಲೆ ನಾವು ಮುಂದಿನ ಕ್ರಮಗಳನ್ನು, ಅಂದರೆ ಮುಂದಿನ ಕ್ರಮ ಅಂದರೆ ಇರುವಂಥದ್ದು ಏನು ಅಂತ ಹೇಳಿದ್ರೆ ನ್ಯಾಯಾಂಗದ ಬಳಿಗೇ ಹೋಗಬೇಕು, ನ್ಯಾಯಾಲಯದ ಬಾಗಿಲನ್ನೇ ತಟ್ಟಬೇಕು. ಅದನ್ನು ಹೊರತುಪಡಿಸಿದ್ರೆ ಕಾನೂನಾತ್ಮಕವಾಗಿ ಬೇರೆ ಯಾವ ಅವಕಾಶಗಳಿಲ್ಲ. ಈ ಕಾರಣ ಏನು ಅಂತ ಹೇಳಿದ್ರೆ ಇವರು ಅಕ್ವಿಟಲ್ ಕಮಿಟಿ ಕೇಮ್ ವಿತ್ ಒನ್ ರೀಸನ್, ಒಂದು ಕಾರಣದೊಂದಿಗೆ ಬಂದಿದೆ. ಅಂದರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು, ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ. ಮೋಹಿತ್ ಕುಮಾರ್ ಅವರು ಸೌಜನ್ಯ ಪರ ವಕೀಲರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ಸಿಬಿಐಗೆ ಒಂದು ರೆಪ್ರೆಸೆಂಟೇಷನ್ ಅನ್ನು ಕೊಡ್ತೀವಿ, ನೀವು ದಯವಿಟ್ಟು ರೆಕಮೆಂಡೇಶನ್ ಮಾಡಿ. ಯಾರಿಗೆ? ಅಕ್ವಿಟಲ್ ಕಮಿಟಿಗೆ ರೆಕಮೆಂಡ್ ಮಾಡ್ಬೇಕು ನೀವೀಗ. ಸಿಬಿಐ ಯಾರ ವ್ಯಾಪ್ತಿಗೆ ಬರುವಂಥದ್ದು? ಈಗ ಮೊನ್ನೆ DK ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಅದಾದ ಬಳಿಕ ಗುರುವಾಯನಕೆರೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೂ ಮುನ್ನ ಸೌಜನ್ಯ ಅವರ ತಾಯಿ ಮನವಿ ಮಾಡಿದ್ರು, ಅಕ್ವಿಟಲ್ ಕಮಿಟಿ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸೌಜನ್ಯ ಅವರ ತಾಯಿ ಹೇಳಿದ್ರು, ನಾವು ಒಕ್ಕಲಿಗರು, ನೀವು ಒಕ್ಕಲಿಗರು, ನಮ್ಮ ಹಿತ ಕಾಪಾಡಬೇಕು ನೀವು ಅಂತೇಳಿ. ಬೆಳ್ತಂಗಡಿಯಲ್ಲಿ ಒಕ್ಕಲಿಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಚುನಾವಣಾ ಫಲಿತಾಂಶವನ್ನು ನಿರ್ಧಾರ ಮಾಡುವಂತಹ ದೊಡ್ಡ ಪ್ರಮಾಣದ ಒಕ್ಕಲಿಗ ಮತದಾರರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ
ಶಾಸಕರು ಹರೀಶ್ ಪೂಂಜಾ ಬಿಜೆಪಿಯವರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥವರು ಬಿಜೆಪಿಯ ಸಂಸದರು ಬ್ರಿಜೇಶ್ ಚೌಟ ಅವರು, ದಕ್ಷಿಣ ಕನ್ನಡದಲ್ಲಿ UT ಖಾದರ್ ಮತ್ತು ಪುತ್ತೂರಲ್ಲಿ ರೈ ಅವರನ್ನು ಬಿಟ್ಟು ಹೊರತುಪಡಿಸಿದ್ರೆ ಉಳಿದೆಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಸೊ CBIನ ಮೇಲೆ ಒತ್ತಡ ಅಂತ ಹೇಳಿದ್ರೆ ಪೊಲಿಟಿಕಲಿ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ, ಸೌಜನ್ಯ ಅವರ ತಾಯಿ DK ಶಿವಕುಮಾರ್ ಅವರು ಮೊನ್ನೆ ಹೇಳಿದ್ದಾರೆ ಅವ್ರಿಗೆ ಯಾವ ರಾಜಕೀಯ ಪಕ್ಷಗಳ ಜೊತೆಗೂ ನೀವು ಸೇರಬಾರ್ದು ಅಂತೇಳಿ. DK ಶಿವಕುಮಾರ್ ಅವರು ಅವರ ರಾಜಕೀಯ ಆಲೋಚನೆ ಬೇರೆ, DK ಶಿವಕುಮಾರ್ ಒಕ್ಕಲಿಗ ಮತಗಳು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಳನ್ನು ಹೇಗೆ 2028ಕ್ಕೆ ಸೆಳೆಯಬಹುದು ಎನ್ನುವಂಥ ಆ ಲೆಕ್ಕಾಚಾರದಲ್ಲಿದ್ದಾರೆ DK ಶಿವಕುಮಾರ್. ಅವರ ಆಲೋಚನೆ ಅದು. ಬಟ್ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಈಗ ಮಾಡಬೇಕಾಗಿರುವಂತಹ ಕೆಲಸ ಪೊಲಿಟಿಕಲಿ DK ಶಿವಕುಮಾರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈಗ ಬಂದಿರತಕ್ಕಂಥ ಹೊಸ ದಾಖಲೆಗಳು ಎಲ್ಲವೂ ಕೂಡ ಪ್ರಕರಣವನ್ನು CBIನ ಅಂಗಳಕ್ಕೆ ತಂದು ನಿಲ್ಲಿಸಿರುವ ಕಾರಣ, CBI ನೇರವಾಗಿ ಬರುವಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಆಗಿರುವ ಕಾರಣ, ಸೊ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಅವಕಾಶ ಇರುವಂಥದ್ದು ಬಿಜೆಪಿ ಅವರಿಗೆ ಮಾತ್ರ. ಬಿಜೆಪಿ ಅವರಿಗೆ ಹೇಳಿದ್ರೆ ಹೇಳ್ತಾರೆ. ಈಗ ಹರೀಶ್ ಪೂಂಜಾ ಅವರು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಫೈಟ್ ಮಾಡಿದ್ರೆ ಸೌಜನ್ಯ ಅವರಿಗೆ, ನಾನೊಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆಕೆಯನ್ನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂಥೇಳಿ ಕ್ಷೇತ್ರದ ಶಾಸಕರಿಗೆ ಅವರ ಆತ್ಮಕ್ಕೆ ಏನಾದರೂ ತಾಕಿದ್ರೆ, ಅವರ ಆತ್ಮ ಪ್ರಜ್ಞೆಗೆ ಏನಾದರೂ ದೇವರು ಬುದ್ಧಿಯನ್ನು ಕೊಟ್ಟರೆ ಆಗ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಹೀಗೆ ಅಂಥೇಳಿ ರೆಪ್ರೆಸೆಂಟೇಷನ್ ಮಾಡ್ಬೋದು. ಆಮೇಲೆ ಹರೀಶ್ ಪೂಂಜೆ ತುಂಬ ಆಕ್ಟಿವ್ ಅಗ್ರೆಸಿವ್ ಇರ್ತಕ್ಕಂಥ ಶಾಸಕ, ತುಂಬ ಅಗ್ರೆಸಿವ್. ನೀವು ಅವರ ಭಾಷಣಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಅಷ್ಟು ಅಗ್ರೆಸಿವ್ ಇರ್ತಕ್ಕಂತಹ ಶಾಸಕರು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು CBIನ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡಬೇಕು. ಬಿಕಾಸ್ ಕಾರಣ ಒಂದೇ, ಏನು ಅಂತ ಹೇಳಿದ್ರೆ ಎಲ್ಲವೂ ಈಗ ನಿಂತಿರುವಂಥದ್ದು CBIನ ಮೇಲೆ. CBI ಅವರು ರೆಕಮೆಂಡ್ ಮಾಡಿದ್ರೆ ಯಾರು ಪ್ರಕರಣದ ತನಿಖೆಯನ್ನು, ಈ ಹೆಣ್ಣು ಮಗಳಿಗೆ ಯಾರು ಇಷ್ಟು ದೊಡ್ಡ ಅನ್ಯಾಯವನ್ನು, ಇಷ್ಟು ದೊಡ್ಡ ಕೃತ್ಯವನ್ನು ಮಾಡಿ ಈ ಹೆಣ್ಣು ಮಗಳ ಜೀವವನ್ನು ಯಾರು ತೆಗೆದಿದ್ದಾರೆ ಅಂತಹ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ, ಮತ್ತು ಆ ಪಾಪಿಗಳಿಗೆ ಶಿಕ್ಷೆ ಆಗುವುದನ್ನು ತಪ್ಪಿಸುವುದಕ್ಕೆ ಸಹಕಾರ ಕೊಟ್ಟಂತಹ, ಅವರ ಜೊತೆಗೆ ಸಂಚು ಪಿತೂರಿಯನ್ನು ಮಾಡಿದಂತಹ ಕ್ರಿಮಿಗಳಿದ್ದಾರಲ್ಲ, ಆ ಕ್ರಿಮಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ CBI ಈಗ ರೆಕಮೆಂಡ್ ಮಾಡಬೇಕು, ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ. ಆ CBIನ ಮೇಲೆ ನೈತಿಕ ರಾಜಕೀಯ ಒತ್ತಡವನ್ನು ಸದ್ಯದ ಸನ್ನಿವೇಶದಲ್ಲಿ ತರಲಿಕ್ಕೆ ಸಾಧ್ಯ ಇರುವಂಥದ್ದು BJP ಅವರ ಕೈಯಲ್ಲಿ ಮಾತ್ರ. ಲೀಗಲಿ ಹೈಕೋರ್ಟ್ಗೆ ಪಿಟಿಷನನ್ನು ಸಲ್ಲಿಕೆ ಮಾಡಿದ್ರೆ ಹೈಕೋರ್ಟ್ನ ತೀರ್ಪು ಅಥವಾ ಆದೇಶ ಏನು ಬರುತ್ತೆ ಅದರ ಮೇಲೆ ಇರುತ್ತೆ. ಕರ್ನಾಟಕ ಅಕ್ವಿಟಲ್ ಕಮಿಟಿ ಅವರು ಹೇಳ್ತಾರೆ ನಾವು ಇಂಥದ್ದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತೇಳಿ. ಸೊ ಎರಡೂ ರೀತಿಯಲ್ಲೂ ರಾಜಕೀಯವಾಗಿ, ನೈತಿಕವಾಗಿ, ಜೊತೆಗೆ ಕಾನೂನಾತ್ಮಕವಾಗಿ. ಬಟ್ ಸದ್ಯದ ಮಟ್ಟಿಗೆ ಈ ಪ್ರಕರಣ ದಿ ಎಂಡ್ ಅಂತಾನೆ ಹೇಳಬಹುದು.
ಸೊ ಇದು ಸೌಜನ್ಯ ಪ್ರಕರಣದ ಬಿಗ್ ಅಪ್ಡೇಟ್ ಅನ್ನೋದಕ್ಕಿಂತ ಈ ಎಲ್ಲ ದಾಖಲೆಗಳನ್ನು ನೋಡಿದ ಬಳಿಕ ಗಿರೀಶ್ ಮಟ್ಟಣ್ಣನವರು ಶೇರ್ ಮಾಡಿರುವಂತಹ ದಾಖಲೆಗಳು, ಸೌಜನ್ಯ ಪರ ವಕೀಲರು ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಪಡೆದಂತಹ ದಾಖಲೆಗಳು, ಈ ದಾಖಲೆಗಳನ್ನು ನೋಡಿದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಿಸ್ತಾ ಇರುವಂಥದ್ದು ಒಂದೇ, ಸದ್ಯದ ಮಟ್ಟಿಗೆ ಈ ಪ್ರಕರಣ ದಿ ಎಂಡ್.